ಇನ್ನು ಪಾಕಿಸ್ತಾನ ಏನು ಆಹ್ವಾನವನ್ನು ಕೊಟ್ಟಿದೆ, ಇದರ ಬೆನ್ನಲ್ಲೇ ಇರಾನ್ ಜೊತೆಗೆ ವೈಯಕ್ತಿಕ ಮಾತುಕತೆಗೆ ಶ್ವೇತಭವನ ಕೂಡ ಸಜ್ಜಾಗ್ತಾ ಇರುವಂಥದ್ದು. ವೈಯಕ್ತಿಕ ಮಾತುಕತೆಗೆ ಯಾರ್ಯಾರನ್ನ ಕಳಿಸಬೇಕು ಅನ್ನೋದನ್ನು ಇನ್ನೂವರೆಗೂ ಅಂತಿಮಗೊಳಿಸಿಲ್ಲ. ಏಪ್ರಿಲ್ 10ನೇ ತಾರೀಕು ನಡೆಯುವಂತಹ ಚರ್ಚೆಗೆ ಯಾರನ್ನ ನಾವು ಕಳಿಸ್ಕೊಡ್ಬೇಕು ನಮ್ಮ ಪ್ರತಿನಿಧಿಯಾಗಿ ಅಂತ ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಯಾಕಂದರೆ ಶ್ವೇತಭವನ ಕೂಡ ಮಾತುಕತೆಗೆ ರೆಡಿ ಆಗಿರುವ ಹಿನ್ನೆಲೆಯಲ್ಲಿ, ಶ್ವೇತಭವನ ಅಂದರೆ ಅಮೆರಿಕ ಮಾತುಕತೆಗೆ ರೆಡಿ ಆಗಿರುವ ಹಿನ್ನೆಲೆಯಲ್ಲಿ ಈಗ ಯಾರನ್ನ ಕಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ. ಆದರೆ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಮಾತುಕತೆ ನಡೆಯೋದಕ್ಕಿದೆ. ಉಭಯ ರಾಷ್ಟ್ರದ ನಾಯಕರನ್ನು ಕೂಡ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಆಹ್ವಾನವನ್ನು ಕೂಡ ನೀಡಿದ್ದು ಸಭೆಯ ಮಧ್ಯಸ್ಥಿಕೆಯನ್ನು ವಹಿಸುತ್ತಾ ಇರುವಂಥದ್ದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಾವು ಎಲ್ಲರೂ ಕುಳಿತು ಚರ್ಚೆಯನ್ನು ಮಾಡೋಣ, ಈ ಶಾಂತಿಯನ್ನು ಮುಂದುವರಿಸುವ ಬಗ್ಗೆ. ಈಗ ಏನು 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ, ಇದನ್ನು ಮುಂದುವರಿಸುವ ಬಗ್ಗೆ ನಾವು ನಿರ್ಧಾರವನ್ನು ಕೈಗೊಳ್ಳೋಣ ಅಂತ ಆಹ್ವಾನಿಸಿದ್ದಾರೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಪಾಕಿಸ್ತಾನ ಆಹ್ವಾನವನ್ನು ನೀಡಿರುವಂಥದ್ದು ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ. ಈ 2 ವಾರಗಳ ಕದನ ವಿರಾಮ ಏನಿದೆ ಇದು ಮುಂದುವರಿಯುತ್ತಾ? ಶಾಶ್ವತ ಕದನ ವಿರಾಮ ಸಾಧ್ಯತೆಗಳು ಇದೆಯಾ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ? ನವೀನ್, ಈಗ ಮುಂದಿನ 2 ವಾರಗಳಲ್ಲೇ ಈ ತಾತ್ಕಾಲಿಕ ಕದನ ವಿರಾಮವನ್ನ ಶಾಶ್ವತ ಕದನ ವಿರಾಮವಾಗಿ ವಿಸ್ತರಣೆ ಮಾಡುತ್ತೆ. ಈಗ ಅಮೆರಿಕ ಮತ್ತು ಇರಾನ್ ದೇಶಗಳು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಈಗ ಮಾತುಕತೆಯನ್ನ ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಸಲಾಗುತ್ತೆ. ಇದಕ್ಕೀಗ ಅಮೆರಿಕದ ಪ್ರತಿನಿಧಿಗಳು ಮತ್ತು ಇರಾನ್ನ ಪ್ರತಿನಿಧಿಗಳು 2 ಕಡೆಯವರು ಕೂಡ ಬಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಈಗ ಇರಾನ್ ದೇಶ ಅಮೆರಿಕದ ಮುಂದೆ 10 ಬೇಡಿಕೆಗಳನ್ನ ಇಟ್ಟಿದೆ. 10 ಬೇಡಿಕೆಗಳು ಕೂಡ ವರ್ಕಬಲ್ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ ಇವುಗಳ ಬಗ್ಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತು ಇವುಗಳ ಬಗ್ಗೆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಭಾಗಶಃ ಅಮೆರಿಕವೂ ಕೂಡ ಒಪ್ಕೊಂಡಂತಾಗಿದೆ. ಕೂಡ ಅಮೆರಿಕ ಕೂಡ ಹೇಳ್ತಾ ಇದೆ ಮತ್ತು ಇರಾನ್ ಮಾಧ್ಯಮಗಳು ಇದೇ ವರದಿಯನ್ನ ಮಾಡ್ತಾ ಇವೆ. ಹೀಗಾಗಿ ಇರಾನ್ ಈಗ ಅಮೆರಿಕದ ಮುಂದೆ ಇಟ್ಟಿರುವಂತಹ 10 ಬೇಡಿಕೆಗಳನ್ನ ಒಪ್ಕೊಂಡ್ರೆ ಹಾಗಾಗಿ ಇರಾನ್ ಕೂಡ ಶಾಶ್ವತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೂಡ ಕೊಡುತ್ತೆ. ಈಗ ಇರಾನ್ ಇಟ್ಟಿರ್ತಕ್ಕಂಥ ಬೇಡಿಕೆಗಳು ವರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಿದ ಬಳಿಕ ಅಲ್ಲಿ ಟೋಲನ್ನ ಸಂಗ್ರಹ ಮಾಡಬೇಕು ಮತ್ತು ಯುರೇನಿಯಂ ಎನ್ರಿಚ್ಮೆಂಟ್ ಅವಕಾಶ ಇರಬೇಕು, ನ್ಯೂಕ್ಲಿಯರ್ ಅಸ್ತ್ರಗಳನ್ನು ತಯಾರು ಮಾಡ್ಲಿಕ್ಕೂ ಕೂಡ ಅವಕಾಶ ಇರಬೇಕು, ಮತ್ತೆ ನಮಗೆ ಆಗಿರುವಂತಹ ನಷ್ಟವನ್ನು ಕೂಡ ಭರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು. ಅದು ವರ್ಮೋಜ್ ಜಲಸಂಧಿಯ ಟೋಲ್ ಸಂಗ್ರಹ ಮಾಡೋ ಮೂಲಕ ಹಣವನ್ನ ಇರಾನ್ನ ಪುನರ್ ನಿರ್ಮಾಣಕ್ಕೂ ಬಳಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರಬೇಕು ಅನ್ನೋ ಬೇಡಿಕೆಗಳೆಲ್ಲವೂ ಕೂಡ ಇಟ್ಟಿದೆ. ಜೊತೆಗೆ ಇರಾನ್ ವಿಧಿಸಿರ್ತಕ್ಕಂತಹ ಪ್ರೈಮರಿ ಸ್ಯಾಂಕ್ಷನ್ ಗಳನ್ನು ತೆಗೆದಾಕ್ಬೇಕು, ಸೆಕೆಂಡರಿ ಸ್ಯಾಂಕ್ಷನ್ ಗಳನ್ನು ಕೂಡ ತೆಗೆದಾಕ್ಬೇಕು, ವಿಶ್ವಸಂಸ್ಥೆ ಮತ್ತು IAEA ವಿಧಿಸಿರ್ತಕ್ಕಂಥ ನಿರ್ಬಂಧಗಳನ್ನು ಕೂಡ ತೆಗೆದಾಕ್ಬೇಕು ಅಂತ ಹೇಳಿ ಇರಾನ್ ಈಗ ಅಮೆರಿಕದ ಮುಂದೆ ಬೇಡಿಕೆಯನ್ನ ಇಟ್ಟಿದೆ. ಹೀಗಾಗಿ ಈ ಬೇಡಿಕೆಗಳನ್ನ ಈಗ ಅಮೆರಿಕ ಒಪ್ಕೊಂಡ್ರೆ ಇರಾನ್ ಕೂಡ ಶಾಶ್ವತ ಕದನ ವಿರಾಮಕ್ಕೆ ಒಪ್ಕೊಳ್ಳುತ್ತೆ. ಹಾಗಾಗಿ ಅಮೆರಿಕವು ಕೂಡ ಆ ಒಂದು ಬೇಡಿಕೆಗಳನ್ನ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋದೇ ಈಗಿರ್ತಕ್ಕಂಥ ಕುತೂಹಲ. ಆದ್ರೆ ಈಗಾಗಲೇ ಅಮೆರಿಕ ಅವುಗಳನ್ನ ಒಪ್ಕೊಂಡಿದೆ ಅಂತೇಳಿ ಇರಾನ್ ಹೇಳ್ತಿದೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈ ಬೇಡಿಕೆಗಳನ್ನ ಒಪ್ಪಬಹುದು ಅನ್ನೋ ಅರ್ಥದಲ್ಲಿನೇ ಮಾತನಾಡಿದ್ದಾರೆ. ಹಾಗಾಗಿ ಈಗ ಮುಂದೆ ಅಮೆರಿಕದ ಪರವಾಗಿ ಯಾರು ಮಾತುಕತೆಗೆ ಬರ್ತಾರೆ ಅನ್ನೋದಷ್ಟೇ ಇರುವಂತ ಕುತೂಹಲ. ಮುಖ್ಯವಾಗಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಮಾತುಕತೆಗೆ ಬರಬೇಕು ಅಂತೇಳಿ ಇರಾನ್ ಹೇಳ್ತಾ ಇದೆ. ಇವರನ್ನ ಹೊರತುಪಡಿಸಿ ಬೇರೆ ನಾಯಕರುಗಳು ಬಂದ್ರೆ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಕೂಡ ಇರಾನ್ ಹೇಳಿದೆ. ಈ ಮೊದಲು ಸ್ಟೀವ್ ವಿಟ್ಕಾಫ್ ಅವ್ರನ್ನ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರಾರ್ಡ್ ಕುಶ್ನರ್ ಅವ್ರನ್ನ ಮಾತುಕತೆಗೆ ಕಳಿಸಲಾಗಿತ್ತು. ಆದ್ರೆ ಅವರ ನಡೆಸಿದಂತ ಮಾತುಕತೆ ಯಶಸ್ವಿಯಾಗಿಲ್ಲ. ಹೀಗಾಗಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತುಕತೆಗೆ ಬಂದ್ರೆ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತೇವೆ ಅಂತೇಳಿ ಇರಾನ್ ಪಟ್ಟಣ ಹಿಡಿದಿದೆ. ತನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರವೇ ಮಾತುಕತೆ ನಡೀಬೇಕು ಮತ್ತು ಆ ಒಂದು ಮಾತುಕತೆಯಲ್ಲಿ ತಮ್ಮ ಬೇಡಿಕೆಗಳಿಗೆ ಒಪ್ಕೊಳ್ಬೇಕು ಅಂತೇಳಿ ಇರಾನ್ ಬಿಗಿಪಟ್ಟಣ ಹಿಡಿದಿದೆ. ಈ ಒಂದು ಬೇಡಿಕೆಗಳನ್ನ ಈಗ ಅಮೆರಿಕ ಕೂಡ ಒಪ್ಕೊಂಡಿರೋದ್ರಿಂದಾಗಿ ಈಗ ಒಂದು ತಾತ್ಕಾಲಿಕ ಕದನ ವಿರಾಮ ಜಾರಿಯಾಗಿದೆ. ಹೀಗಾಗಿ ಇದು ಶಾಶ್ವತ ಕದನ ವಿರಾಮವಾಗಿ ವಿಸ್ತರಿಸುವಂತ ನಿಟ್ಟಿನಲ್ಲಿ 2 ದೇಶಗಳ ಪ್ರತಿನಿಧಿಗಳು ಈಗ 10ನೇ ತಾರೀಕು ಪಾಕಿಸ್ತಾನದಲ್ಲಿ ಮಾತುಕತೆಯನ್ನ ನಡೆಸಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.